ಈ ಒಂದು ವಿಡಿಯೋವನ್ನ ಸ್ಟಾರ್ಟಿಂಗ್ ಇಂದ ಎಂಡ್ ತನಕ ಫಾಲೋ ಮಾಡಿದ್ರೆ ನಿಮ್ಮ ಫೈನಲ್ ಬೋರ್ಡ್ ಎಕ್ಸಾಮ್ ರಿಸಲ್ಟ್ ನಲ್ಲಿ ಮಿನಿಮಮ್ 10 ಮಾರ್ಕ್ಸ್ ಆದ್ರೂ ಎಕ್ಸ್ಟ್ರಾ ಬಂದೇ ಬರುತ್ತೆ. ಯಾಕಂದ್ರೆ ನಿಮ್ಮ ಪೇಪರ್ ಗಳನ್ನ ಹೇಗೆ ಚೆಕ್ ಮಾಡ್ತಾರೆ ಅಂತ ಸ್ಟೆಪ್ ವೈಸ್ ಹೇಳ್ತಾ ಇದ್ದೇನೆ. ಲೆಟ್ಸ್ ಸ್ಟಾರ್ಟ್. ಮಕ್ಕಳೇ, ಎಸ್ ಐ ಕ್ಯಾನ್ ಅಂತ ಕಮೆಂಟ್ ನಲ್ಲಿ ಹಾಕಿ. ಯಾಕಂದ್ರೆ ಎಲ್ಲಿ ತನಕ ನೀವು ನನ್ನ ಹತ್ರ ಆಗತ್ತೆ ಅಂತ ಹೇಳಲ್ವೋ ಅಲ್ಲಿ ತನಕ ಆಗಲ್ಲ. ನನಗ್ ನಂಬಿಕೆ ಇದೆ ನೀವು ಬೋರ್ಡ್ ಎಕ್ಸಾಮ್ ಅನ್ನ ಮಸ್ತಾಗಿ ಮಾಡ್ತೀರಾ ಅಂತ. ಬಟ್ ನಿಮಗೂ ಆ ನಂಬಿಕೆ ಬರಬೇಕಂದ್ರೆ ಮೊದಲು ಆ ಮೈಂಡ್ಗೆ ಪಾಸಿಟಿವಿಟಿಯನ್ನ ತುಂಬಿ ಎಲ್ರೂ ಸಹ ಕಮೆಂಟ್ ನಲ್ಲಿ ಎಸ್ ಐ ಕ್ಯಾನ್, ಐ ವಿಲ್ ಡೂ ಇಟ್ ಅಂತ ತಿಳಿಸಿ. ನನಗ್ ನಂಬಿಕೆ ಇದೆ ನಿಮಗೂ ಆ ನಂಬಿಕೆ ಬರಲಿ. ಇವತ್ತಿನ ಕ್ಲಾಸ್ ನಲ್ಲಿ ನಿಮ್ಮ ಪೇಪರ್ಸ್ ಗಳನ್ನ ಹೇಗೆ ಚೆಕ್ ಮಾಡ್ತಾರೆ, ನೀವು ಹೇಗೆ ಎಕ್ಸ್ಟ್ರಾ ಮಾರ್ಕ್ಸ್ ಗಳನ್ನ ಗಳಿಸಬಹುದು ಅಂತ ಹೇಳ್ತೇನೆ. ಲೆಟ್ಸ್ ಗೋ. ಸೊ ಫಸ್ಟ್ ರಿಯಾಲಿಟಿ ಆಫ್ ಬೋರ್ಡ್ ಇವ್ಯಾಲ್ಯೂಯೇಷನ್. ಏನ್ ರಿಯಾಲಿಟಿ ಇದೆ? ಫಸ್ಟ್, ಎಕ್ಸಾಮಿನರ್ ಚೆಕ್ಸ್ 24 ಪೇಪರ್ಸ್ ಇನ್ ಅ ಡೇ. ಒಂದು ದಿನದಲ್ಲಿ 24 ಪೇಪರ್ಸ್ ಗಳನ್ನ ಪ್ರತಿಯೊಬ್ಬ ಯಾರು ಪೇಪರ್ಸ್ ಗಳನ್ನ ಚೆಕ್ ಮಾಡ್ತಾರೋ ಅವ್ರು ಮಾಡ್ತಾರೆ. 24 ಪೇಪರ್ಸ್, 12 ಊಟಕ್ಕಿಂತ ಮೊದಲು, 12 ಊಟದ ನಂತರ ಇರುತ್ತೆ. ಇದರಿಂದ ಅರ್ಥ ಆಗೋದೇನು? 12 ಪೇಪರ್ ಅಂದಮೇಲೆ ಅದೆಷ್ಟೋ ಪೇಜಸ್ಗಳಿರುತ್ತೆ. ಹೀಗಾಗಿ ಅವರು ಲಿಮಿಟೆಡ್ ಟೈಮ್ ಇರುತ್ತೆ ಅವ್ರ ಹತ್ರ. ನಿಮ್ಮ ಆನ್ಸರ್ಸ್ಗಳು ಕ್ಲಿಯರು ಸ್ಟ್ರಕ್ಚರ್ಡ್ ಆಗಿದ್ರೆ ಮಾರ್ಕ್ಸ್ಗಳು ಆಟೋಮೆಟಿಕ್ ಆಗಿ ಬರುತ್ತೆ. ಲಾಂಗ್ ಪ್ಯಾರಾಗ್ರಾಫ್ಸ್ಗಳನ್ನ ಸೋಷಿಯಲ್ ಸೈನ್ಸ್ ಅಲ್ಲಿ ಬರಿತಾ ಕೂತ್ರೆ ಏನೂ ಸಿಗಲ್ಲ. ಹಾಗೆ ನೀವು ಲ್ಯಾಂಗ್ವೇಜಸ್ಗಳಲ್ಲಿ ಪ್ಯಾರಾಗ್ರಾಫ್ಸ್ಗಳನ್ನ ಬರಿತಿದ್ದೀರಾ ಅಂದಮೇಲೆ ಕೀವರ್ಡ್ಸ್ಗಳನ್ನ ಇನ್ಕ್ಲೂಡ್ ಮಾಡಿ. 3-4 ಲೈನ್ಸ್ನ ಪ್ಯಾರಾ ಇರಲಿ, 5 ಲೈನ್ಸ್ನ ಪ್ಯಾರಾ ಇರಲಿ, ಅದಾದ್ಮೇಲೆ ಹೊಸ ಪ್ಯಾರಾವನ್ನ ಸ್ಟಾರ್ಟ್ ಮಾಡಿ. ಒಂದೇ ಪೇಜ್ನಲ್ಲಿ ಪೂರ್ತಿ ಒಂದು ಪ್ಯಾರಾ ಬರೀಲಿಕ್ಕೆ ಹೋಗಬೇಡಿ. ಯಾಕಂದ್ರೆ ಪೇಪರ್ ಚೆಕ್ ಮಾಡೋರಿಗೆ ಕನ್ಫ್ಯೂಷನ್ ಆಗತ್ತೆ, ಅವ್ರಿಗೆ ಗೊತ್ತಾಗಲ್ಲ ಈತ ಕರೆಕ್ಟಾಗಿ ಬರೀತಿದ್ದಾನೋ ಅಥವಾ ಯಾವುದೋ ಒಂದು ಕಟ್ಟುಕತೆ ಸ್ಟೋರಿ ಬರೀತಿದ್ದಾನೋ ಅಂತ. ಹೀಗಾಗಿ ಲಾಂಗ್ ಪ್ಯಾರಾಗ್ರಾಫ್ಸ್ಗಳನ್ನ ಅವಾಯ್ಡ್ ಮಾಡಿ 5 ಲೈನ್ಸ್ಗಳ ಮ್ಯಾಕ್ಸಿಮಮ್ ಪ್ಯಾರಾ, ಎಸ್ಪೆಷಲಿ ಲ್ಯಾಂಗ್ವೇಜಸ್ಗಳಲ್ಲಿ. ಇನ್ನು ಸೋಷಿಯಲ್ ಸೈನ್ಸ್ ಅಲ್ಲಿ ಆಗೋದಾದ್ರೆ ಕೀವರ್ಡ್ಸ್ಗಳು ಪಾಯಿಂಟ್ ವೈಸೇ ಬರೀರಿ. ಓಕೆನಾ? ನಿಮ್ಮ ಪೇಪರ್ ನಲ್ಲಿ ಕ್ಲಾರಿಟಿ ಹೆಚ್ಚಿಗೆ ಇದ್ರೆ ಮಾರ್ಕ್ಸ್ಗಳು ಸಹ ಆಟೋಮೆಟಿಕ್ ಆಗಿ ಹೆಚ್ಚಿಗೆ ಆಗ್ತಾ ಹೋಗುತ್ತೆ. ಅಂಡರ್ಸ್ಟೋಡ್? ಎಸ್. ಸೊ ಏನು ಅವ್ರು ಫಸ್ಟ್ ಲುಕ್ ಮಾಡೋದು ಹ್ಯಾಂಡ್ ರೈಟಿಂಗು ಅರ್ಥ ಆಗ್ತಾ ಇದೆಯೋ ಇಲ್ವೋ. ನೀವು ಯಾವುದು ಹ್ಯಾಂಡ್ ರೈಟಿಂಗ್ ಕಾಂಪಿಟೇಷನ್ಗೆ ಬಂದಿಲ್ಲ ಸುಂದರವಾಗಿ ಬರೀಲಿಕ್ಕೆ. ನೀವು ಬರೆದಿರುವಂತಹದ್ದು ಪೇಪರ್ ಚೆಕ್ ಮಾಡೋರಿಗೆ ತಿಳಿಬೇಕು, ಅಷ್ಟೇ ಸಾಕು, ಮೇನ್ ಫಂಡ. ಆದ್ರೆ ಅದೇ ನೀವು ಕೋಳಿ ಕಾಳು ಗುಬ್ಬಿ ಕಾಲು ಹಾಗೆ ಅಕ್ಷರಗಳನ್ನ ಬರೆದ್ರೆ ಅರ್ಥ ಆಗ್ಲಿಲ್ಲ ಅಂದ್ರೆ ಏನೂ ಉಪಯೋಗ ಇಲ್ಲ. ಹೀಗಾಗಿ ನೀವು ಬರೆದಿರುವಂತಹದ್ದು ಯಾರು ಚೆಕ್ ಮಾಡ್ತಾರೋ ಅವರಿಗೆ ಅಂಡರ್ಸ್ಟ್ಯಾಂಡ್ ಆಗಬೇಕು. ಮಾರ್ಜಿನ್ಸು ಮತ್ತು ಸ್ಪೇಸಸ್ಗಳು ವೆರಿ ಇಂಪಾರ್ಟೆಂಟ್ ಆಗತ್ತೆ. ಇದರಿಂದ ನಿಮ್ಮ ಪೇಪರ್ಗೆ ಒಂದು ಕಳೆ ಬರುತ್ತೆ. ಇಲ್ಲ ಅಂದ್ರೆ ಎಲ್ಲವೂ ಸಹ ಮಿಕ್ಸ್ ಗಿರ್ಮಿಟ್ ತರ ಆಗತ್ತೆ. ಹಾಗೆ ಆಗೋದು ಬೇಡ ಅಂದ್ರೆ ಮಾರ್ಜಿನ್ಸ್ಗಳನ್ನ ಕೊಡಿ, ಸ್ಪೇಸ್ಗಳನ್ನ ಬಿಡಿ. ಒಂದು ಕ್ವಶನ್ ಅನ್ನ ಆನ್ಸರ್ ಅನ್ನ ಬರ್ದಿದ್ದೀರಾದ್ಮೇಲೆ 1 ಲೈನ್ ಬಿಟ್ಟು ನೆಕ್ಸ್ಟ್ ಕ್ವಶನ್ ಆನ್ಸರ್ ಅನ್ನ ಟ್ರೈ ಮಾಡಿ. ಕ್ಲಿಯರ್? ಕ್ವಶನ್ ನಂಬರ್ಸ್ ವೆರಿ ಇಂಪಾರ್ಟೆಂಟು. ಸೆಕ್ಷನ್ ನಂಬರು ಕ್ವಶನ್ ನಂಬರ್ ಅನ್ನ ಪ್ರತಿಯೊಂದು ಕ್ವಶನ್ಗೂ ಹಾಕ್ತಾ ಹೋಗಿ. ವೆರಿ ವೆರಿ ಇಂಪಾರ್ಟೆಂಟು. ಇಲ್ಲಿ ಬಹಳಷ್ಟು ಮಕ್ಕಳು ಮಿಸ್ ಮಾಡ್ಕೋತೀರಾ, ಕನ್ಫ್ಯೂಷನ್ ಆಗ್ತೀರಾ, ಪ್ಯಾನಿಕ್ ಆಗ್ತೀರಾ. ಒಂದು ಕ್ವಶನ್ ನಂಬರ್ ಮತ್ತೊಂದು ಕ್ವಶನ್ ನಂಬರಿಗೆ ಕೊಡ್ತೀರಾ. ಆ ರೀತಿ ಮಾಡ್ಲಿಕ್ಕೆ ಹೋಗಬೇಡಿ. ಲಾಸ್ಟ್ 10 ಮಿನಿಟ್ಸ್ ಅಲ್ಲಿ ಮತ್ತೊಂದ್ಸಲ ವೆರಿಫೈ ಮಾಡ್ಕೊಳ್ಳಿ, ನಾನು ಬರೆದಿರುವಂತಹ ಎಲ್ಲ ಕ್ವಶನ್ಸ್ಗಳು ನಂಬರ್ಸ್ಗಳು ಕರೆಕ್ಟ್ ಆಗಿದೆಯೋ ಇಲ್ವೋ ಅಂತ. ವೆರಿ ಇಂಪಾರ್ಟೆಂಟು. ಆನ್ಸರ್ಸ್ಗಳು ಸ್ಟ್ರಕ್ಚರ್ಡ್ ಆಗಿರಬೇಕು. 10 ಸಲ ಹೇಳಿದ್ದೇನೆ, ನಿಮ್ಮ ಆನ್ಸರ್ಸ್ಗಳಿಗೆ ಕ್ವಶನ್ನಿಗೂ ಅದಕ್ಕೆ ಸಂಬಂಧ ಇರಬೇಕು. ಏನೋ ಆ ಪಾಠದ ಏನೋ ಒಂದು ಗೊತ್ತಿದೆ ಅಂತ ಬರೆಯೋದಲ್ಲ, ಆ ಪಾಯಿಂಟ್ಸ್ಗಳು ಆ ಕ್ವಶನ್ನಿಗೆ ರಿಲೇಟೆಡ್ ಆಗಿರಬೇಕು. ಫಸ್ಟ್ ಇಂಪ್ರೆಷನ್ನು ಮ್ಯಾಟರ್ ಆಗತ್ತೆ. ಯಾಕಂದ್ರೆ ಒಂದ್ಸಲ ಪಾಸಿಟಿವ್ ಇಂಪ್ರೆಷನ್ ಬಂತಂದ್ಮೇಲೆ ಮುಂದೆ ಅವರು ಹಿಂದೆಯೂ ಸಹ ಈತ ಚೆನ್ನಾಗಿ ಬರೆದಿದ್ದಾನೆ, ಮುಂದೆಯೂ ಸಹ ಚೆನ್ನಾಗಿ ಬರೆದಿರ್ತಾನೆ ಅನ್ನೋ ಒಂದು ಭರವಸೆಯಲ್ಲಿ ಹೋಗ್ತಾರೆ. ಕೀವರ್ಡ್ ರೂಲು ಬೋರ್ಡ್ ಎಕ್ಸಾಮ್ಸ್ಗಳಲ್ಲಿ ಅವರಿಗೆ ಒಂದು ಮಾಸ್ಟರ್ ಆನ್ಸರ್ ಕೀ ಅಂತ ಕೊಟ್ಟಿರ್ತಾರೆ. ಅದರಲ್ಲಿ ಇರೋದೇ ಕೀವರ್ಡ್ಸ್ಗಳು. ಹೀಗಾಗಿ ನಿಮ್ಮ ಹತ್ರ ಇಂಪಾರ್ಟೆಂಟ್ ಟರ್ಮ್ಸು, ಕೀ ಕಾನ್ಸೆಪ್ಟ್ಸು, ಕರೆಕ್ಟ್ ಪಾಯಿಂಟ್ಸ್ಗಳಿದ್ರೆ ನಿಮ್ಮ ಸೆಂಟೆನ್ಸ್ ಸ್ಟ್ರಕ್ಚರ್ ಸ್ವಲ್ಪ ಹಿಂದೆ ಮುಂದೆ ಆಗಬಹುದು, ಆದರೂ ಸಹ ಮಾರ್ಕ್ಸ್ಗಳನ್ನ ಕೊಡ್ತಾರೆ. ಹೀಗಾಗಿ ಕೀವರ್ಡ್ಸ್ಗಳು ಕೀ ಆಗತ್ತೆ.
ಸ್ವಲ್ಪ ಸೆಂಟೆನ್ಸ್ ಫಾರ್ಮೇಷನ್ ವಾಕ್ಯ ರಚನೆಯಲ್ಲಿ ಹಿಂದೆ ಮುಂದೆ ಆದ್ರೂ ಅಷ್ಟೊಂದು ದೊಡ್ಡ ತಲೆಬಿಸಿ ಇಲ್ಲ. ಆದ್ರೆ ನಿಮ್ಮ ಆನ್ಸರ್ಸ್ಗಳಲ್ಲಿ ಬೇಕಾದಂತಹ ಅವ್ರು ಹುಡುಕ್ತಾ ಇರುವಂತಹ ಪದಗಳಿತ್ತಂದ್ರೆ ಮಾರ್ಕ್ಸ್ಗಳು ಸಿಗತ್ತೆ. ಸೊ ಕೀವರ್ಡ್ಸ್ಗಳು ಫೆಚ್ ಮಾರ್ಕ್ಸ್. ಸ್ಟೆಪ್ ಮಾರ್ಕಿಂಗು ಮ್ಯಾಥ್ಸ್ನ ಪ್ರಾಬ್ಲಮ್ಸ್ಗಳಿಗಿರಬಹುದು, ಸೈನ್ಸ್ನ ಪ್ರಾಬ್ಲಮ್ಸ್ಗಳಿಗಿರಬಹುದು, ಹಾಗೆ ಸೈನ್ಸ್ನ ಡಯಾಗ್ರಾಮ್ಸ್ ಲೇಬಲಿಂಗ್ ಇರಬಹುದು, ಯಾವುದೇ ಕ್ವಶನ್ಸ್ಗಳಿರಬಹುದು, ಎಲ್ಲದಕ್ಕೂ ಸ್ಟೆಪ್ ವೈಸ್ ಇರುತ್ತೆ. ನೀವು ಸಂದರ್ಭ ಸಹಿತ ಬರಿಬೇಕಂದ್ರೆ ಫಸ್ಟ್ ಯಾರು ಎಲ್ಲಿಂದ ಆಯ್ಕೆ ಮಾಡಲಾಗಿದೆ, ನೆಕ್ಸ್ಟ್ ಯಾರು ಯಾರಿಗೆ ಹೇಳಿದ್ರು, ಲಾಸ್ಟ್ ಅಲ್ಲಿ ಸ್ವಾರಸ್ಯ, ಒಂದೊಂದು ಮಾರ್ಕ್ಸ್ ಬರುತ್ತೆ. ಕವಿ ಪರಿಚಯದಲ್ಲೂ ಸಹ ಸ್ಟೆಪ್ ವೈಸ್ ಮಾರ್ಕ್ಸ್ ಇದೆ. ಅವರ ಜನ್ಮಸ್ಥಳ ಬರೆದಿರೋ ಒಂದು ಮಾರ್ಕ್ಸು, ಅವರ ಕೃತಿಗಳು ಮತ್ತೆ ಪ್ರಶಸ್ತಿಗಳು ಬರೆದ್ರೆ ಮತ್ತೊಂದು ಮಾರ್ಕ್ಸ್, ಲಾಸ್ಟ್ ಅಲ್ಲಿ ಸೆಂಟೆನ್ಸ್ ಫಾರ್ಮೇಷನ್ ಭಾಷೆ ಅದಕ್ಕೊಂದು ಮಾರ್ಕ್ಸ್ ಇರುತ್ತೆ. ಈ ರೀತಿಯಾಗಿ ನಿಮ್ಮ ಸ್ಟೆಪ್ ವೈಸ್ ಮಾರ್ಕ್ಸ್ಗಳನ್ನ ಕೊಡ್ತಾರೆ. ನಿಮಗೆ ಅರ್ಧ ಬರ್ತಾ ಇದೆಯಾ ಬರೀರಿ, ನನಗೆ ಪೂರ್ತಿ ಬಂದ್ರಷ್ಟೇ ಬರೆಯೋದು ಅಲ್ಲ. ಯಾಕಂದ್ರೆ ಇಲ್ಲಿ ಸ್ಟೆಪ್ ವೈಸ್ ಮಾರ್ಕ್ಸ್ ಕೊಡ್ತಾ ಇದ್ದಾರೆ. ಒಂದು ಸ್ಟೆಪ್ ಬರ್ದಿದ್ದಾನೆ ಅಂದ್ರೆ 1 ಮಾರ್ಕ್ಸ್ ಸಿಗುತ್ತೆ. 2 ಪಾಯಿಂಟ್ಸ್ಗಳನ್ನ ಬರ್ದಿದ್ದೇನೆ ಅಂದ್ರೆ 1 ಮಾರ್ಕ್ಸ್ ಸಿಗುತ್ತೆ. 2 ಮಾರ್ಕ್ಸ್ಗೆ 4, 3 ಮಾರ್ಕ್ಸ್ಗೆ 6, 4 ಮಾರ್ಕ್ಸ್ಗೆ 8 ಪಾಯಿಂಟ್ಸ್ಗಳನ್ನ ಬರಿಬೇಕಾಗತ್ತೆ ಸೋಷಿಯಲ್ ಸೈನ್ಸ್ನಲ್ಲಿ. ಅದೇ ರೀತಿ ನೀವು 8-10 ವಾಕ್ಯದಲ್ಲಿ ಫಾರ್ ಎಕ್ಸಾಂಪಲ್ ಪ್ರಬಂಧ ಬರಿತಿದ್ದೀರಾ ಆದ್ಮೇಲೆ ಒಂದು ಅರ್ಧ ಪೇಜ್ ಬರ್ದಿದ್ದೀರೋ ಅಂದ್ರೆ ಅದಕ್ಕೂ ಸಹ 1 ಮಾರ್ಕ್ಸ್ ಸಿಗತ್ತೆ, 2 ಮಾರ್ಕ್ಸ್ ಸಿಗತ್ತೆ. ಹೀಗಾಗಿ ಲಾಸ್ಟ್ 1 ಮಿನಿಟ್ ಇದೆ, 2 ಮಿನಿಟ್ ಇದೆ ಅಂದ್ರೆ ಬರೀರಿ, ಅದರಿಂದ 1 ಮಾರ್ಕ್ಸು 2 ಮಾರ್ಕ್ಸು ಸಿಕ್ಕೇ ಸಿಗತ್ತೆ. ಕರೆಕ್ಟ್ ಕಾನ್ಸೆಪ್ಟ್ ಇದ್ದರೆ ಮಾರ್ಕ್ಸ್ಗಳನ್ನ ಕೊಡ್ತಾರೆ, ಸ್ಟೆಪ್ಸ್ಗಳು ಕರೆಕ್ಟ್ ಆಗಿದ್ರೆ ಮಾರ್ಕ್ಸ್ಗಳನ್ನ ಕೊಡ್ತಾರೆ, ಅರ್ಧಂಬರ್ಧ ಎಕ್ಸ್ಪ್ಲೇಷನ್ ಮಾಡಿದ್ರೆ ಅರ್ಧಂಬರ್ಧ ಮಾರ್ಕ್ಸ್ಗಳನ್ನ ಕೊಡ್ತಾರೆ. ಹೀಗಾಗಿ ಸ್ಟೆಪ್ ವೈಸ್ ಮಾರ್ಕಿಂಗ್ ಇರುತ್ತೆ, ಸ್ಕೀಮ್ ಬೇಸ್ಡ್ ಮಾರ್ಕಿಂಗ್ ಇರುತ್ತೆ. ಅದರಿಂದ ನಮಗೆ ಅಡ್ವಾಂಟೇಜ್ ಇದೆ, ಅದನ್ನ ಕಂಪ್ಲೀಟ್ ಆಗಿ ಪಡ್ಕೊಳ್ಳೋಣ. ಎಸ್, ಯು ಕ್ಯಾನ್ ಡೂ ಇಟ್. ಮತ್ತೊಂದ್ಸಲ ಹೇಳ್ತಾ ಇದ್ದೇನೆ, ಯಾವುದೇ ಮೂಮೆಂಟ್ ನಲ್ಲೂ ಪ್ಯಾನಿಕ್ ಆಗಬೇಡಿ, ಸ್ಟ್ರೆಸ್ ಪಡ್ಕೋಬೇಡಿ. ಆಗತ್ತಾ ನನ್ನ ಹತ್ರ, ನಿಮ್ಮಿಂದ ಹಾಗೇ ಆಗತ್ತೆ, ಆ ಭರವಸೆ ನನಗಿದೆ. ಅಂಡ್ ಐ ನೋ ಇಟ್. ಯಾಕೆ ಮಕ್ಕಳು ಮಾರ್ಕ್ಸ್ಗಳನ್ನ ಲೂಸ್ ಮಾಡ್ತಾರೆ? ಇರ್ರಿಲೆವೆಂಟ್ ಆಗಿರುವಂತ ಇನ್ಫಾರ್ಮೇಶನ್, ಯಾವುದೋ ಒಂದು ಅಜ್ಜಿ ಕಥೆಯನ್ನ ಬರೆದ್ರೆ ಅದಕ್ಕೂ ಇದಕ್ಕೂ ಏನಾದ್ರೂ ಸಂಬಂಧ ಇರುತ್ತೆ? ಇಲ್ಲ, ಆ ರೀತಿ ಬರೀಲಿಕ್ಕೆ ಹೋಗಬೇಡಿ, ಟೈಮ್ ವೇಸ್ಟು. ಕೀವರ್ಡ್ಸ್ಗಳಿರಲ್ಲ, ಮಲ್ಟಿಪಲ್ ಆನ್ಸರ್ಸ್ಗಳು. ಒಂದು ಮಗು ಏನು ಮಾಡುತ್ತೆ ಅಂದರೆ, ಏನು ಬಹು ಆಯ್ಕೆ MCQ ಕ್ವಶನ್ಸ್ಗಳಿರುತ್ತೋ ಅದಕ್ಕೆ 4 ಪೇಜಸ್ಗಳಲ್ಲಿ 4 ಆಪ್ಷನ್ಸ್ಗಳನ್ನ ಬರುತ್ತೆ, ನನಗೆಲ್ಲ ಮಾರ್ಕ್ಸ್ಗಳು ಸಿಗುತ್ತೆ ಅಂತ. ಇಲ್ಲ, ಫಸ್ಟ್ ಯಾವ್ದು ಬರ್ದಿರ್ತೀರೋ ಅದನ್ನು ಮಾತ್ರ ಚೆಕ್ ಮಾಡ್ತಾರೆ. ಹೀಗಾಗಿ ಮಲ್ಟಿಪಲ್ ಆನ್ಸರ್ಸ್ಗಳನ್ನ ಮಿಕ್ಸ್ ಮಾಡಬೇಡಿ. ಕ್ವಶನಲ್ಲಿ ಏನು ಕೇಳಿದ್ದಾರೋ ಅದರ ರಿಲೇಟೆಡ್ ಆಗಿರುವಂತಹ ಕೀವರ್ಡ್ಸ್ಗಳನ್ನ ಬರೀರಿ. ಕ್ವಶನ್ ನಂಬರ್ ಕರೆಕ್ಟ್ ಆಗಿರಲಿ, ಪಾಯಿಂಟ್ಸ್ಗಳನ್ನ ಕರೆಕ್ಟಾಗಿ ನಂಬರ್ ಮಾಡದೇ ಇರೋದು. ಬುಲೆಟ್ ಸ್ಟಾರ್ ಹಾಕಿ ಬರೀರಿ ನಿಮ್ಮ ಪಾಯಿಂಟ್ಸ್ಗಳನ್ನ, ಎಸ್ಪೆಷಲಿ ಸೋಷಿಯಲ್ ಸೈನ್ಸಲ್ಲಿ. ಹಾಗೆ ನ್ಯೂ ಯೂನಿಟ್ಸ್ಗಳನ್ನ ಬರೀರಿ ಮ್ಯಾಥ್ಸಲ್ಲಿ ಹಾಗೆ ಫಿಸಿಕ್ಸ್ನಲ್ಲಿ, ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಲ್ಯಾಂಗ್ವೇಜಸ್ಗಳಲ್ಲಿ ಫುಲ್ ಸ್ಟಾಪು ಹಾಗೆ ಏನೇನು ಇಂಪಾರ್ಟೆಂಟ್ ಲೇಖನ ಚಿಹ್ನೆಗಳಿವೆಯೋ ಅವುಗಳನ್ನ ಕರೆಕ್ಟಾಗಿ ಯುಟಿಲೈಸ್ ಮಾಡ್ಕೊಳ್ಳಿ. ನಿಮ್ಮ ಸ್ಟ್ರಕ್ಚರ್ ಕರೆಕ್ಟೇ ಆಗಿದ್ರೆ ಹೆಚ್ಚಿನ ಮಾರ್ಕ್ಸ್ ಸಿಗುತ್ತೆ. ಅಷ್ಟೇ ಸಿಂಪಲ್ ಫಂಡ. ಅಂಡರ್ಲೈನ್, ಕೀವರ್ಡ್ಸ್ಗಳನ್ನ ಅಂಡರ್ಲೈನ್ ಮಾಡಿ, ಆನ್ಸರ್ಸ್ಗಳ ಮಧ್ಯೆ ಸ್ಪೇಸ್ಗಳನ್ನ ಬಿಡಿ, ಹೆಡ್ಡಿಂಗ್ಸ್ಗಳನ್ನ ಹಾಕಿ, ನೀಟ್ ಲೇಔಟ್ ಇರಲಿ. ಇದರಿಂದ ಎಕ್ಸಾಮಿನರ್ಸ್ಗೂ ಅನ್ಸುತ್ತೆ ಈತ ಸಿಕ್ಕಾಪಟ್ಟೆ ನೀಟ್ ಆಗಿರುವಂಥ ಸ್ಟೂಡೆಂಟು, ಸಿಕ್ಕಾಪಟ್ಟೆ ಓದಿದ್ದಾನೆ ಅಂತ ಒಂದು ಇಂಪ್ರೆಷನ್ ಬರುತ್ತೆ. ಅದರಿಂದ ಅವ್ರು ಪೇಪರ್ ಚೆಕ್ ಮಾಡಬೇಕಾದ್ರೂ ಸಹ ಅದನ್ನೇ ಕ್ಯಾರಿ ಫಾರ್ವರ್ಡ್ ಮಾಡ್ತಾರೆ. ಸೊ ಬೋರ್ಡ್ ಎಕ್ಸಾಮ್ಸು ಜಸ್ಟ್ ಆನ್ಸರ್ಸ್ಗಳನ್ನ ನೋಡ್ಕೊಳ್ಳೋದು ಅಷ್ಟೇ ಅಲ್ಲ, ಅದು ನೀವು ಹೇಗೆ ಆನ್ಸರ್ಸ್ಗಳನ್ನ ಬರೀತೀರಾ ಅದ್ರ ಮೇಲಿರತ್ತೆ. ಎಕ್ಸಾಮಿನರ್ ಮೈಂಡ್ ಸೆಟ್, ಯಾರು ಪೇಪರನ್ನು ಚೆಕ್ ಮಾಡ್ತಾರೋ ಅವರ ಮೈಂಡ್ ಸೆಟ್ಟನ್ನು ತಿಳ್ಕೊಂಡ್ರೆ ನಿಮ್ಮ ಮಾರ್ಕ್ಸ್ಗಳು ಆಟೋಮೆಟಿಕ್ ಆಗಿ ಇಂಪ್ರೂವ್ ಆಗತ್ತೆ. ಸೊ ಪರೀಕ್ಷೆ ಜೊತೆಗೆ ನೀವು ಸ್ಟೇ ಅಹೆಡ್ ಆಗಿರ್ಬೇಕಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ರೀತಿಯ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ಗಳು, ಸ್ಟ್ರಾಟರ್ಜೀಸ್ಗಳು ಏನೇನು ಬೇಕೋ ಎಲ್ಲವನ್ನೂ ಸಹ ನಾವು ನಮ್ಮ ಪರೀಕ್ಷೆ ಚಾನೆಲ್ನಲ್ಲಿ ಪ್ರೊವೈಡ್ ಮಾಡ್ತಾ ಇದ್ದೇವೆ. ಸಬ್ಸ್ಕ್ರೈಬ್ ಮಾಡಿದ್ದೀರಾ ತಾನೆ? ಎಸ್, ಮ್ಯಾಕ್ಸಿಮಮ್ ಮಾರ್ಕ್ಸನ್ನು ಇಬ್ಬರು ಕೂಡಿ ಅಚೀವ್ ಮಾಡೋಣ. ನೀವು ಒಬ್ಬರೇ ಇಲ್ಲ, ಯಾವತ್ತು ಅಲೋನ್ ನಾನು ಒಬ್ಬನೇ ಎಕ್ಸಾಮನ್ನು ಬರಿತಾ ಇದ್ದೇನೆ, ಖಂಡಿತವಾಗಿಯೂ ಇಲ್ಲ. ನಾನು ನಿಮ್ಮ ಜೊತೆ ಇದ್ದೇನೆ ಪ್ರತಿಯೊಂದು ಸ್ಟೆಪ್ನಲ್ಲೂ. ಹಾಗಾದರೆ ಯಾಕೆ ಹಾಗೆ ಅನ್ಕೊಳ್ತೀರಾ? ನಾನಿರಬೇಕಾದ್ರೆ, ನೀವು ನನ್ನ ಜೊತೆ ಇರಬೇಕಾದ್ರೆ ವಿ ವಿಲ್ ಟುಗೆದರ್ ಈ ಒಂದು ಮ್ಯಾಕ್ಸಿಮಮ್ ಮಾರ್ಕ್ಸನ್ನು ಅಚೀವ್ ಮಾಡೋಣ. ಎಷ್ಟಿದೆ ನಿಮ್ಮ ಮ್ಯಾಕ್ಸಿಮಮ್ ಮಾರ್ಕ್ಸು? 625 ಅಚೀವ್ ಮಾಡೋಣ. ಅದಕ್ಕೇನಂತೆ, ನಮ್ಮ ಬೆಸ್ಟನ್ನು ಕೊಡೋಣ, ಎಫರ್ಟ್ಸ್ಗಳನ್ನ ಹಾಕೋಣ. 625 ಇದೆ, ಲಾಸ್ಟಲ್ಲಿ ಎಷ್ಟು ಬರುತ್ತೋ ನೋಡೋಣ. ಬಟ್ ನಾವು ನಮ್ಮ ಎಫರ್ಟ್ಸ್ಗಳಲ್ಲಿ 1% ಸಹ ಕಡಿಮೆ ಮಾಡೋದು ಬೇಡ. ಏನಂತೀರಾ? ಲೆಟ್ಸ್ ಡೂ ಇಟ್ ಟುಗೆದರ್. ಪರೀಕ್ಷೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಮಾಡಿ. ಇದೇ ನೋಟ್ನಲ್ಲಿ ನಾನು ಬಾಯ್ ಅಂತ ಹೇಳ್ತಾ ಇದ್ದೇನೆ. ಟೇಕ್ ಕೇರ್. ಥ್ಯಾಂಕ್ ಯು.